ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಟಿವಿ ಭಾಗ್ಯ ಸಿಕ್ಕಿದೆ. ದರ್ಶನ್ ಹಲವತ್ತುಕೊಳ್ತಾ ಇರೋದು ಒಂದಲ್ಲ ಎರಡಲ್ಲ ರೀ. ನನಗೆ ದಿಂಬು ಕೊಡಿ, ನನಗೆ ಚಾಪೆ ಕೊಡಿ, ನನಗೆ ವೆಸ್ಟರ್ನ್ ಟಾಯ್ಲೆಟ್ ಕೊಡಿ, ನನಗೆ ಒಂದು ಎಕ್ಸ್ಟ್ರಾ ಬೆಡ್ಶೀಟ್ ಕೊಡಿ, ಪರಿಪರಿಯಾಗಿ ಬೇಡಿಕೊಳ್ಳುವಂಥ ಪರಿಸ್ಥಿತಿ ದರ್ಶನ್ಗೆ ಬಂದಿದೆ. ಟಿವಿ ಕೊಡಿ ಅಂತ ಕೇಳಿದ್ದಕ್ಕೆ ಈಗ ಟಿವಿಯನ್ನು ಕೂಡ ಕರುಣಿಸಲಾಗಿದೆ. ದರ್ಶನ್ ಬ್ಯಾರಕ್ನಲ್ಲಿ ಟಿವಿ ಅಳವಡಿಕೆಗೆ ಸೂಚನೆಯನ್ನು ನೀಡಲಾಗಿದೆ. ಜೈಲಾಧಿಕಾರಿಗಳ ಸೂಚನೆಯ ನಂತರದಲ್ಲಿ ಕೋರ್ಟ್ ಟಿವಿ ಅಳವಡಿಸಲಿಕ್ಕೆ ಮುಂದಾಗ್ತಾ ಇದೆ. ಟಿವಿಯನ್ನು ಅಳವಡಿಸಲು ಜೈಲಾಧಿಕಾರಿಗಳಿಗೆ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಟಿವಿಯನ್ನು ಅಳವಡಿಕೆ ಸ್ಥಳದಲ್ಲಿ ಸಿಸಿಟಿವಿಯನ್ನು ಕೂಡ ಅಳವಡಿಸಬೇಕು ಅಂತ ಹೇಳಿದೆ. ಟಿವಿಯ ಜೊತೆಗೆ ಸಿಸಿಟಿವಿಯು ಕೂಡ ಇರಬೇಕು ಅಂತ. ಆರೋಪಿ ನಟ ದರ್ಶನ್ ಆತನ ಚಲನವಲನಗಳನ್ನು ಸಿಸಿಟಿವಿಯ ಮೂಲಕ ಅಬ್ಸರ್ವ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ದರ್ಶನ್ ತನಗೆ ಟಿವಿ ಸಿಕ್ತು ಅಂತ ಹೇಳಿ ಸಂತೋಷ ಪಡಬೇಕಾ ಅಥವಾ ತಾನಿದ್ದ ಜಾಗದಲ್ಲಿ ಕೊಂಚ ಪ್ರೈವಸಿಯನ್ನು ಕೂಡ ಕಸಿದುಕೊಳ್ಳಲಾಗ್ತಾ ಇದೆ ಅಂತ ವ್ಯಥೆಪಟ್ಟುಕೊಳ್ಬೇಕಾ ಗೊತ್ತಿಲ್ಲ. ಹೀಗಾಗಿ ದರ್ಶನ್ಗೆ ಸದ್ಯಕ್ಕೆ ಟಿವಿ ಅಂತೂ ಸಿಕ್ಕಿದೆ. ಆದರೆ ಸಿಸಿಟಿವಿಯನ್ನು ಅಳವಡಿಸುವ ಮೂಲಕ ಇಡೀ ಚಲನವಲನಗಳನ್ನು ಫಾಲೋ ಮಾಡುವ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಪ್ರತಿದಿನದ ಅಪ್ಡೇಟ್ಸ್ ಹೇಳಿ ಕೇಳಿ ಡೆವಿಲ್ ಸಿನಿಮಾದ ಬಿಡುಗಡೆಯ ಸಂದರ್ಭ ಇದು. ಡೆವಿಲ್ ಸಿನಿಮಾ ಬಿಡುಗಡೆಯಾದರೆ ಸಕ್ಸಸ್ ಆಗುತ್ತಾ, ದರ್ಶನ್ಗೆ ಬಹಳ ದೊಡ್ಡ ರೆಸ್ಪಾನ್ಸ್ ಸಿಗುತ್ತಾ, ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತಾ, ಮೋಸ್ಟ್ಲಿ ಅದೆಲ್ಲ ವಿಚಾರಗಳನ್ನು ಇನ್ನು ಮುಂದೆ ದರ್ಶನ್ ಟಿ ವಿಯಲ್ಲಿ ನೋಡ್ತಾ ಅಪ್ಡೇಟ್ಗಳನ್ನು ತಿಳಿದುಕೊಳ್ತಾರೆ ಅಂತ ಕಾಣಿಸುತ್ತೆ. ರೇಣುಕಾಸ್ವಾಮಿ ತಂದೆ ತಾಯಿಗಳಿಗೆ ಸಮನ್ಸ್ ಜಾರಿ ಮಾಡಿ 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನು ಮಾಡಿದೆ. ಡಿಸೆಂಬರ್ 17ರಂದು ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. CW7 CW8 ಸಮನ್ಸ್ ಜಾರಿ ಮಾಡಿ ಆದೇಶವನ್ನು ಮಾಡಿದೆ. ದರ್ಶನ್ ಪರ ವಕೀಲ ಸುನಿಲ್ ಸಲ್ಲಿಸಿದಂಥ ಅರ್ಜಿ ವಜಾ ಆಗಿದೆ. ದರ್ಶನ್ ಪರವಾಗಿ ಸಲ್ಲಿಸಿದಂಥ ಅರ್ಜಿ ವಜಾ ಆಗಿದೆ. ಇದರ ಜೊತೆಗೆ ಸಮನ್ಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ರೇಣುಕಾಸ್ವಾಮಿಯ ತಂದೆ ತಾಯಿಗಳು ಕೋರ್ಟ್ ಮುಂದೆ ಹಾಜರಾಗಬೇಕಾಗಿದೆ. ಕೋರ್ಟ್ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ. ರೇಣುಕಾಸ್ವಾಮಿಯ ಹತ್ಯೆಯ ನಂತರದಲ್ಲಿ ಆಗಿರುವಂಥ ಅನೇಕ ವಿಚಾರಗಳಿದ್ದಾವೆ. ರೇಣುಕಾಸ್ವಾಮಿಯನ್ನು ಕರೆತಂದು ಅಪಹರಿಸಿ ಶೆಡ್ಗೆ ಶಿಫ್ಟ್ ಮಾಡಿ ಕೊಲೆ ಮಾಡಿ ನಂತರದಲ್ಲಿ ನಾಲೆಗೆ ಎಸೆದು ಮೋರಿಗೆ ಎಸೆದು ಸಾಕ್ಷಿಯನ್ನು ನಾಶಪಡಿಸುವಂಥ ಬಹಳ ದೊಡ್ಡ ಷಡ್ಯಂತ್ರ ಅಲ್ಲಿ ನಡೆದಿತ್ತು. ಪೊಲೀಸರು ಅದೆಲ್ಲವನ್ನು ಪತ್ತೆ ಹಚ್ಚಿ ಪೊಲೀಸರು ಅದೆಲ್ಲವನ್ನು ಕೂಡ ತನಿಖೆ ಮಾಡಿ ಆರೋಪಿಗಳನ್ನು ಹೆಡೆಮುರೆ ಕಟ್ಟಿ ಜೈಲಿಗೆ ಅಟ್ಟಿದ್ದಾರೆ. ಚಾರ್ಜ್ ಫ್ರೇಮ್ ಆಗಿದೆ. ಇನ್ನು ಮುಂದೆ ಟ್ರಯಲ್ ಕೂಡ ಆರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ ತಂದೆ ತಾಯಿಗಳಿಗೂ ಕೂಡ ಸಮನ್ಸನ್ನು ಜಾರಿ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಈಗ ದರ್ಶನ್ ನನಗೆ ಎಕ್ಸ್ಟ್ರಾ ದಿಂಬು ಬೇಕು, ಎಕ್ಸ್ಟ್ರಾ ಬೆಡ್ ಬೇಕು ಅಂತ ಹೇಳಿ ಪರಿಪರಿಯಾಗಿ ಕೇಳಿಕೊಂಡು ಅದನ್ನು ಪಡೆದುಕೊಳ್ಳಲು ಸಾಧ್ಯವಾಗಿಲ್ಲ. ಬಟ್ ಟಿ ವಿ ಸಿಕ್ಕಿದೆ, ಆದರೆ CCTVಯೂ ಸಿಕ್ಕಿದೆ. ಈ ಟಿ ವಿ ಓಕೆ, CCTV ಯಾಕೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಜೊತೆಗೆ ಈಗ ಸಮನ್ಸನ್ನು ಕೂಡ ಜಾರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಂದಿನ ಪ್ರೊಸೀಜರ್ ಎಲ್ಲ ಏನೆಲ್ಲ ಇರುತ್ತೆ ಅಂತ ಹೇಳಿ ಸಂತೋಷ್. ದರ್ಶನ್ ಈಗಾಗಲೇ ದರ್ಶನ್ ಕೇಸ್ ಪರ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಹಾಕೊಂಡಿತ್ತು. ಅಂದ್ರೆ ಯಾವ್ಯಾವ ಸಾಕ್ಷಿಗಳಿಗೆ ಇವರು ಸಮನ್ಸ್ ಅನ್ನು ಕೊಡಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿತ್ತು. ಇಂಥವ್ರು ಕೋರ್ಟ್ಗೆ ಹಾಜರಾಗಿ ಸಾಕ್ಷಿಯನ್ನ ಹೇಳಬೇಕು ಅಂತ ಹೇಳಿ. ಆದ್ರೆ ಈ ಸಂದರ್ಭದಲ್ಲಿ ಅದಕ್ಕೆ ದರ್ಶನ್ ಪರ ವಕೀಲರು ಅಬ್ಜೆಕ್ಷನ್ ಅನ್ನ ಹಾಕಿದ್ರು. ಇಂಥವ್ರಿಗೆ ಕೊಡ್ಬೇಕು, ಇಂಥವ್ರನ್ನೇ ಕರ್ಸ್ಬೇಕು, ಮೊದಲು ಈ ರೀತಿಯಾಗಿ ಕರ್ಸ್ಬೇಕಿಲ್ಲ, ಆರ್ಡರ್ ಅಲ್ಲಿ ಯಾಕೆ ಕರ್ಸ್ಬೇಕು ಅಂತ ಹೇಳಿ ಕೂಡ ಮನವಿಯನ್ನ ಮಾಡ್ಕೊಂಡು ಅದಕ್ಕೆ ಅಬ್ಜೆಕ್ಷನ್ ಅನ್ನ ಹಾಕಿದ್ರು. ಆದ್ರೆ ನ್ಯಾಯಾಲಯ ಅರ್ಜಿಯನ್ನ
ವಿಚಾರ ಎನ್ಕ್ವೈರಿ ಮಾಡಿ ಅದನ್ನ ದರ್ಶನ್ ಪರ ವಕೀಲರು ಹಾಕಿದಂತ ಅರ್ಜಿಯನ್ನ ವಜಾ ಮಾಡಿರುವಂತದ್ದು. ಸಾಕ್ಷಿದಾರನ ಆರ್ಡರ್ ವೈಸ್ ಕರೆಸುವಂತ ಇವ್ರೇನ್ ಮನವಿಯನ್ನ ಮಾಡಿಕೊಂಡು ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರಾಸಿಕ್ಯೂಷನ್ ಪಿಕ್ ಅಂಡ್ ಚೂಸ್ ಮಾಡ್ತಾ ಇದೆ ಅಂತ ಹೇಳಿ ಇವರು ಆರೋಪ ಮಾಡಿದ್ರು ಕೂಡ ತಳ್ಳಿ ಹಾಕಿರುವಂತದ್ದು. ಸೊ ಮೊದಲು ಯಾರ್ಯಾರಿಗೆ ನೋಟಿಸ್ ಅನ್ನ ಸಮನ್ಸ್ ಅನ್ನ ಜಾರಿ ಮಾಡಿದ್ರು ಅಂದ್ರೆ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ, ಸೊ ಅವರು ಪ್ರಾಸಿಕ್ಯೂಷನ್ ಯಾರನ್ನ ಪಿಕ್ ಮಾಡುತ್ತೋ ಅಂತವ್ರು ಬಂದು ವಿಚಾರಣೆಯನ್ನ ನಡೆಸಬಹುದು ಅಂತೇಳಿ ಅವರ ಮನವಿಗೆ ಅಷ್ಟು ಅಂತ ಹೇಳಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದರ್ಶನ್ ಬ್ಯಾರಕ್ ನಲ್ಲಿ ಟಿವಿ ಬೇಕು ಅಂತ ಹೇಳಿ ಏನು ಕೇಳ್ಕೊಂಡಿದ್ರು, ಅವರ ಪರ ವಕೀಲರು ಕೂಡ ಕೇಳ್ಕೊಂಡಿದ್ರು. ಅದರಂತೆ ನ್ಯಾಯಾಲಯ ಕೂಡ ಅರ್ಜಿಯನ್ನ ಪರಿಶೀಲನೆಯನ್ನ ಮಾಡಿರುವಂತದ್ದು. ಹಿಂದೆ ಕೇವಲ ಒಂದು ಹಾಸಿಗೆ ಜಿಮ್ಗೆ ಎಕ್ಸ್ಟ್ರಾ ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಾಗ ಅವರಿಗೆ ಅದಕ್ಕೆ ಸಾಕಷ್ಟು ಪರದಾಡ್ಬೇಕಾಗಿತ್ತು. ಇದ್ರ ಮಧ್ಯೆ ಈಗ ದರ್ಶನ್ ಟಿವಿ ಬೇಕು, ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನ ಕೋರ್ಟ್ ನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಅದರಲ್ಲಿ ಈಗ ನ್ಯಾಯಾಲಯ ಟಿವಿಯನ್ನ ಅಳವಡಿಸಲು ಏನು ದರ್ಶನ್ ಇರುವಂತ ಕಾರ್ಯಕ್ಕೆ ಅನುವು ಮಾಡಿಕೊಟ್ಟಿದೆ. ಅದರ ಜೊತೆಗೂ ಕೂಡ ಸಿಸಿ ಕ್ಯಾಮ್ರಾವನ್ನು ಕೂಡ ಅಲ್ಲಿ ಅಳವಡಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಒಂದ್ ಸ್ವಲ್ಪ ಮತ್ತಷ್ಟು ಅವ್ರಿಗೆ ಸಂಕಷ್ಟ ತಂದಿಟ್ಟಿದೆ ಅಂತ ಹೇಳಲೇಬಹುದು. ಯಾಕೆಂತ ಹೇಳಿದ್ರೆ ಅವರ ಎಲ್ಲಾ ಆಕ್ಟಿವಿಟೀಸ್ ಗಳು ಕೂಡ ಸಿಸಿ ಕ್ಯಾಮ್ರಾದಲ್ಲಿ ಏನು ಅಲ್ಲಿ ಸೆರೆ ಆಗ್ತಾ ಇರುತ್ತೆ. ಈ ಹಿಂದೆ ರಾಜಾತೀತ ಸಿಕ್ಕಿದ್ದೆಲ್ಲವೂ ಕೂಡ ನಾವು ಗಮನಿಸಿದ್ವಿ. ಅದರಿಂದಲೇ ಜೈಲಿನ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದು. ಈಗ ಇವ್ರಿಗೆ ಬೇಕಾಗಿರುವಂತ ಸೌಲಭ್ಯವನ್ನು ಕೊಡಿ, ಟಿವಿಯನ್ನು ಕೂಡ ಹಾಕಿ ಅದ್ರ ಜೊತೆಗೆ ಸಿಸಿ ಕ್ಯಾಮ್ರಾವನ್ನ ಇಡಿ, ಅಂದ್ರೆ ಆರೋಪಿಯ ನಿಗಾ ವಹಿಸ್ಲಿಕ್ಕೆ ಬೇಕಾಗಿರುವಂತ ಮುಂಜಾಗ್ರತಾ ಕ್ರಮವನ್ನ ಮಾಡ್ಕೊಳ್ಳಿಕ್ಕೂ ಕೂಡ ನ್ಯಾಯಾಲಯ ಅಷ್ಟು ಅಂದಿರುವಂತದ್ದು. ಒಂದು ಕಡೆ ಟಿವಿ ಸಿಕ್ಕಿರುವಂತ ಖುಷಿ, ಮತ್ತೊಂದು ಕಡೆ ಸಿಸಿ ಕ್ಯಾಮ್ರಾ ಹಾಕಿರುವಂತದ್ದು ದರ್ಶನ್ಗೆ ದುಃಖ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಧ್ಯಕ್ಷ ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.